ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಕೋಡ ಕನ್ನಡ ವ್ಲಾಗ್ಸ್. ನಾನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಲೇಟಾಗಿ ಇವತ್ತಿನ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಸಂಕ್ರಾಂತಿ ಹಬ್ಬದ ಒಂದು ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಬ್ಬ ಆಗಿದ್ದ ಹಿಂದೆಯೇ ಸ್ವಲ್ಪ ದೇವ್ರ ಪೂಜೆಗಳಿಗೆಲ್ಲ ಹೋಗಬೇಕಾಯಿತು. ಹಾಗಾಗಿ ಇಮಿಡಿಯೇಟ್ಲಿ ಹೋಗ್ಬಿಟ್ವಿ. ಆಮೇಲೆ ಫ್ಯಾಮಿಲಿದು ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇತ್ತು. ಹಾಗಾಗಿ ಅಲ್ಲಿಗೆಲ್ಲ ಓಡಾಡ್ತಾ ನನಗೆ ಟೈಮೇ ಸಿಕ್ಕಿರಲಿಲ್ಲ ಈ ಒಂದು ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ. ಹಾಗಾಗಿ ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿ ಇದನ್ನು ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದ ಒಂದು ಮೊದಲನೇ ಹಬ್ಬ ಇದು. ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಿಂದಿನ ದಿವಸ ಅಂದರೆ ಹಬ್ಬದ ಹಿಂದಿನ ದಿವಸನೇ ಅಪ್ಪನ ಅಂಗನವಾಡಿಗೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಐಟಮ್ಸ್ನೆಲ್ಲ ತೊಗೊಂಡು ಬರೋಣ ನಾಳೆ ಹಬ್ಬಕ್ಕೆ ಅಂತೇಳಿ ಪ್ರತಿಯೊಂದನ್ನು ಹೋಗಿ ತೊಗೊಂಡು ಬಂದ್ವಿ. ಅಂದರೆ ಸ್ವಲ್ಪ ನಾರ್ಮಲ್ ರೇಟೇ ಇತ್ತು ಅವತ್ತೂ, ಪರವಾಗಿಲ್ಲ ಅನ್ನಿಸ್ತು. ಇನ್ನು ಹಸುಗಳಿಗೆ ಹಾರಗಳು, ಹೂವು, ಅವರೆಕಾಯಿ, ಕಡಲೆ ಬೀಜ ಪ್ರತಿಯೊಂದೂ ತೊಗೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿ ಹೋಗಿತ್ತು. ಇನ್ನು ಅವ್ನು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲನೂ ಎತ್ತಿಟ್ಕೊಂಡು ಬಿಡೋಣ ಅಂತೇಳಿ ಬೇಗನೆ ಎಲ್ಲನೂ ಎತ್ತಿಡ್ತಾ ಇದ್ದೀನಿ. ಹಾಗೆ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಪ್ರತಿಯೊಂದು ಹಣ್ಣು ಸ್ವಲ್ಪನೇ ತೊಗೊಂಡು ಬಂದೆ. ಯಾಕಂದರೆ ಜಾಸ್ತಿ ಯಾರೂ ತಿನ್ನಲ್ಲ. ಇನ್ನು ಅದ್ರ ಜೊತೆಗೆ ಜಾಸ್ತಿ ಏನಾದರೂ ತೊಗೊಂಡು ಬಂದು ಮಾಡಿದ್ರೂ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಎಲ್ಲ 1 kg 2 kg ಈ ಥರ ಮಾತ್ರ ತೊಗೊಂಡು ಬಂದಿದ್ದು. ಕಬ್ಬು ಅಷ್ಟೇ ನಮ್ಮ ಮನೆಗೆ ಮತ್ತು ಇನ್ನೊಂದು ಮನೆಗೆ ಸೇರಿಸಿ 2 ಮನೆಗೆ ಸೇರಿಸಿ ತೊಗೊಂಡು ಬಂದಿದ್ವು. ಇನ್ನು ಹಣ್ಣುಗಳು ಸ್ವಲ್ಪ ಈ ಥರ ಎಲ್ಲನೂ ಸ್ವಲ್ಪ ಲಿಮಿಟಾಗಿ ತೊಗೊಂಡು ಬಂದು ಎಲ್ಲನೂ ಎತ್ತಿಡ್ತಾ ಇದ್ದೆ. ಇನ್ನು ನನಗೆ ಸಂಜೆ ಮೇಲೆ ಸ್ವಲ್ಪ ಧೂಳೆಲ್ಲ ಹೊಡೆದು ಬಿಡೋಣ, ಇವತ್ತೇನೆ ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನನಗೂ ಫ್ರೀ ಆಗುತ್ತೆ. ನಾಳೆ ಎಲ್ಲ ತುಂಬಾ ಓಡಾಡಬೇಕಾಗತ್ತೆ. ಯಾಕಂದರೆ ಫಾರ್ಮ್ ಹತ್ರ ಹೋಗಬೇಕು, ಹಸುಗಳು ಪೂಜೆ ಮಾಡಬೇಕು. ಆಮೇಲೆ ಏನಂದರೆ ಹಸುಗಳಿಗೂ ಸೇರಿಸಿ ನಾವು ಪೊಂಗಲ್ಲು ಈ ಥರದ್ದನ್ನೆಲ್ಲ ಮಾಡಿ ತೊಗೊಂಡು ಹೋಗಬೇಕು. ಹಾಗಾಗಿ ಇನ್ನು ಅವತ್ತು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸನೇ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ತಂದಿರೋ ಐಟಮ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿಟ್ಟು ಇನ್ನು ಅಪ್ಪು ಅಂಗನವಾಡಿಗೆ ಹೋಗಿದ್ನಲ್ಲ, ಸೊ ಅವನು ಕೂಡ ಕರ್ಕೊಂಡು ಬಂದೆ. ಬಂದಿದ್ದ ತಕ್ಷಣ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಎಲ್ಲ ಕೇಳ್ತಾ ಇದ್ದ. ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬರೋಕೆ ಹೋಗಿದ್ವಿ ಅಂತ ಹೇಳಿದೆ. ಅವನಿಗೂ ಕೂಡ ಬಟ್ಟೆ ಎಲ್ಲ ತೊಗೊಂಡು ಬರಬೇಕಾಯಿತು. ಹಾಗಾಗಿ ಎಲ್ಲ ತೊಗೊಂಡು ಬಂದು ಇನ್ನು ಬಟ್ಟೆಗಳು ಅಷ್ಟೇ, ಆಮೇಲೆ ಸೋಫಾದಲ್ಲಿ ಹಾಕಿರೋ ಕವರ್ಗಳು ಪ್ರತಿಯೊಂದೂ ಅವತ್ತೇ ಎಲ್ಲ ಮಿಷಿನ್ಗೆಲ್ಲ ಹಾಕಿ ಜಾಲಿಸ್ಬಿಟ್ಟು ಎಲ್ಲ ಹಾಕ್ಬಿಟ್ಟೆ ಎಲ್ಲ ಒಣಗೋದಕ್ಕೆ. ಹಬ್ಬದ ಹಿಂದಿನ ದಿವಸ ಎಷ್ಟು ಕೆಲಸ ಇರುತ್ತೆ ಅಂದರೆ ನನಗೇನಂದ್ರೆ ಹಬ್ಬದ ದಿವಸ ಮನೇಲಿ ಯಾವುದೇ ರೀತಿಯಾದಂಥ ಕೆಲಸ ಇರಬಾರ್ದು, ಧೂಳು ಇರಬಾರ್ದು. ಈ ಥರ ಒಂಥರ OCD ಥರನೇ ಅಂತ ಹೇಳ್ಬೋದು. ಎಲ್ಲರೂ ಬೈತಾ ಇರ್ತಾರೆ, ಇಷ್ಟು ದೊಡ್ಡ ಮನೇನ ಎಷ್ಟು ಸತಿ ಅಂತ ಕ್ಲೀನ್ ಮಾಡ್ತೀಯ ಅಂತ. ಯಾಕಂದರೆ ರೋಡ್ ಸೈಡ್ ಇಡೋ ಮನೆ ಅಲ್ವಾ, ತುಂಬಾ ಧೂಳು ಬರುತ್ತೆ. ಆಮೇಲೆ ತುಂಬ ಬೇಗ ಜಾಡು ಕೂಡ ಕಟ್ಟಿಬಿಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ಹಬ್ಬದ ದಿವಸಗಳಲ್ಲಾದರೂ ನಾವು ಒಂದು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬದ ದಿವಸ ಯಾರಾದರೂ ಮನೆಗೆ ಬಂದ್ರೂ ಇದನ್ನು ಮಾಡಿದ್ರು ಒಂಥರ ನೆಮ್ಮದಿಯಾಗಿರುತ್ತೆ, ಕ್ಲೀನಾಗಿರುತ್ತೆ, ಒಂಥರ ಪೀಸ್ಫುಲ್ಲಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಆದಷ್ಟು ಮನೆಯನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಅಪ್ಪು ನೋಡ್ಬೋದು ಆರಾಮಾಗಿ ಅವ್ನು TV ನೋಡ್ಕೊಂಡು ಕೂತಿದ್ದ. ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಹೊತ್ತು ಮಾತ್ರ ನಾನು TV ಹಾಕ್ಕೊಡೋದು. ಇಲ್ಲಾಂದರೆ ಈಚೆಗಡೆನೇ ಆಟ ಆಡ್ತಾ ಇರ್ತಾನೆ. ಅವನು ಅಷ್ಟು ಹಿಡಿಯೋಕ್ಕಾಗಲ್ಲ, ಹುಡುಗರೆಲ್ಲ ಬರ್ತಾರಲ್ಲ ಹಾಗೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಇನ್ನು ಅವ್ನು TV ನೋಡೋ ಅಷ್ಟೊತ್ತಿಗೆ ನಾನು ಕೂಡ ದೇವ್ರ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟು ಡಸ್ಟ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡೆ. ಇನ್ನು ನಾಳೆಗೆ ನಾನು ಬಂದು ಸೆಗ್ರಿಗೇಟ್ ಮಾಡ್ತಾಯಿದ್ದೆ. ಅವರೆಕಾಯಿ ಮತ್ತು ಕಡಲೆ ಬೀಜನೆಲ್ಲ ಸ್ವಲ್ಪ ದಪ್ಪ ಕಾಳಿರೋದನ್ನೆಲ್ಲ ಬೇಯಿಸೋದಕ್ಕೆ ಹಾಕೋಕ್ಕೆ, ಆಮೇಲೆ ಸಾಂಬಾರುಗಳಿಗೆ ನೆನೆಸಿ ಹಾಕೋಕ್ಕೆ, ಇದ್ಕಿದ್ಬೇಳೆ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲನೂ ಇದ್ಕಿದ್ಬೇಳೆ ಕಾಳು ಕೂಡ ನಾನೇ ಎಲ್ಲ ಬಿಡಿಸ್ಕೊಂಡು ಕೂತಿದ್ದೆ. 2.5 kg ಏನೋ ತೊಗೊಂಡು ಬಂದ್ಬಿಟ್ಟಿದ್ದು, ಕಮ್ಮಿ ಸಿಕ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿ ಆಯಿತು, ಸಾಂಬಾರಿಗೂ ಆಗುತ್ತೆ, ಸ್ವಲ್ಪ ಒಣಗಿಸ್ಬಿಟ್ಟು ಇಡೋಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಸುಡ್ಕೊಂಡು ಕೂತಿದ್ವಿ. ಇನ್ನು ಅಪ್ಪು ನನಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ. ಕೆಳಗಡೆ ಒಂದು ಡಬ್ಬಿ ಇಟ್ಟಿದೆ, ಗಲೀಜು ಆಗಬಾರ್ದು ಅಂತ ಹೇಳ್ಬಿಟ್ಟು ಬಿಡಿಸಿ ಅಲ್ಲಿ ಹಾಕೋಕ್ಕೆ ಅವನು ಕೂತ್ಕೊಂಡು ಸ್ವಲ್ಪ ಬಿಡಿಸ್ಬಿಟ್ಟು ಕೊಟ್ಟ. ನಾನು ಕೂಡ ಸ್ವಲ್ಪ ಬೇಯಿಸೋದಕ್ಕೆ ಹಸುಗಳಿಗೆ ಎಲ್ಲರಿಗೂ ಕೊಡೋದಕ್ಕೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಯಿಸೋಕ್ಕೆ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನೀರು ಹಾಕಿ ನೆನೆಸಿಟ್ಟೆ. ಇನ್ನು ಅಪ್ಪ ಮಗ ಸೇರಿಕೊಂಡು ಹಸುಗಳಿಗೆ ಗಂಟೆ ಕಟ್ಟಬೇಕು. ನಾವು ಪ್ರತಿ ವರ್ಷವೂ ಅದನ್ನು ಚೇಂಜ್ ಮಾಡ್ತಾನೆ ಇರ್ತೀವಿ, ದಾರ ಅದನ್ನೆಲ್ಲ. ಹಾಗಾಗಿ ಅದನ್ನು ಅವ್ರು ರೆಡಿ ಮಾಡ್ತಾಯಿದ್ರು. ಇನ್ನು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಕಾಳನ್ನೂ ಕೂಡ ನೀರೆಲ್ಲ ಹಾಕಿ ನೆನೆಸಿಟ್ಟೆ. ನಾನು ನೆಕ್ಸ್ಟ್ ಡೇ
ಮಧ್ಯಾಹ್ನದ ಮೇಲೆ ಇಟ್ಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಬಟ್ಲು ಪೂರ್ತಿ ಆಗಿತ್ತು. ಇನ್ನು ಆವತ್ತಿನ ದಿವಸ ಈ ಥರ ಮುಗೀತು. ಹಿಂದಿನ ದಿವಸ ಕಂಪ್ಲೀಟಾಗಿ ಕ್ಲೀನಿಂಗು ಇದನ್ನು ಮಾಡ್ಕೊಳ್ಳೋದೇ ಆಯಿತು. ಇನ್ನು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ, ಹೊಸ ವರ್ಷದ ದಿವಸ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ ಬೇಗನೆ ಎದ್ದಿದ್ದೆ. ಇನ್ನು ಬೇಗ ಎದ್ದ ಮೇಲೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ರೆಡಿಯಾಗಿ ಮೊದಲು ಮಾಡಿದ ಕೆಲಸ ಅಡುಗೆ ಮನೆಗೆ ಹೋಗಿ ಒಲೆ ಪೂಜೆ ಮಾಡೋದು. ನಾನು ಪ್ರತಿ ಸತಿ ಹಬ್ಬದಲ್ಲಾಗಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲಾಗಿರ್ಬೋದು, ಒಲೆಗೆ ಮೊದಲು ಪೂಜೆ ಮಾಡಿ ಏನಾದರೂ ಒಲೆ ಮೇಲಿಟ್ಟು ಆನಂತರ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ. ಯಾಕಂದರೆ ಅದು ಮೊದಲಿನಿಂದನೂ ಅದು ಒಂಥರ ಅಭ್ಯಾಸ ಅದು ರೂಢಿ ಆಗಿರೋದ್ರಿಂದ ಪ್ರತಿ ಸತಿನೂ ನಾನು ಮಾಡ್ತೀನಿ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಇವಾಗ ನೀವೇನಾದರೂ ಫಂಕ್ಷನ್ಗಳು ಅಲ್ಲಿ ಇಲ್ಲಿ ಹೋದಾಗ ಅಡುಗೆ ಮಾಡಬೇಕಾದ್ರೆ ಮುಂಚೆ ನಿಮಗೆ ಒಲೆಗೆ ಪೂಜೆ ಮಾಡಿಸಿ ಆಮೇಲೆ ಅವರು ಅಡುಗೆಗಳನ್ನ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ನಾವು ಮಾಡೋ ಅಡುಗೆ ಯಾವುದೇ ರೀತಿಯಾದಂತೆ ಕೆಡಬಾರ್ದು, ಉಪ್ಪು ಖಾರ ಆಗಿರ್ಬೋದು, ಸೀದೋಗೋದು ಈ ಥರದ್ದೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಆನಂತರ ಅಡುಗೆಗಳನ್ನ ಪ್ರಾರಂಭ ಮಾಡ್ತಾರೆ. ಅದೇ ನನಗೂ ಅಭ್ಯಾಸ ಆಗಿದೆ. ನಾನು ಏನಾದರೂ ಫಂಕ್ಷನ್ಗಳು ಮಾಡೋದಾಗಿರ್ಬೋದು, ಏನಾದರೂ ಪೂಜೆಗಳು, ಆಮೇಲೆ ಪ್ರಸಾದ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಫಸ್ಟು ಒಲೆಗೆ ಪೂಜೆ ಮಾಡಿಬಿಟ್ಟು ಆನಂತರ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಇವತ್ತು ಕುಕ್ಕರಲ್ಲೇ ಎಲ್ಲ ಅಡುಗೆನೂ ಮಾಡ್ತಾಯಿದ್ದೀನಿ. ಬೇಗ ಬೇಗ ಆಗಿಬಿಡುತ್ತೆ. 3 ಕುಕ್ಕರ್ ಇಕ್ಕಿದ್ರೆ 4 ಒಲೆಯಲ್ಲಿ ಒಂದೇ ನಿಮಿಷಕ್ಕೆ ಒಂದು 1 ಅವರ್ ಅಷ್ಟೊತ್ತಿಗೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಕಡಲೆ ಬೀಜ, ಆಮೇಲೆ ಗೆಣಸು, ಆಮೇಲೆ ಇನ್ನೊಂದು ಕಡೆ ಸಿಹಿ ಪೊಂಗಲ್ಗೆ ಈ ಥರ ಒಂದೊಂದು ಕುಕ್ಕರಲ್ಲಿ ಒಂದೊಂದನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. 3 ಸತಿಗೂ ಒಂದೇ ಸತಿ 3 ಐಟಮು ಕೂಡ ಆಗೋಗಿಬಿಡುತ್ತೆ ಅಂತೇಳಿ ಒಂದೇ ಸತಿ ಇಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹಸುಗೆ ತೊಗೊಂಡೋಗೋದಕ್ಕೆಲ್ಲ ಬೇಕು ಅಲ್ವಾ, ಹಾಗಾಗಿ 3 ಕಡೆನೂ ಇಟ್ಬಿಟ್ರೆ ಆಮೇಲೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಗುತ್ತೆ ಅಂತೇಳಿ ಅದೆರಡು ಇಟ್ಟು, ಇನ್ನು ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ದೊಡ್ಡ ಕುಕ್ಕರಲ್ಲೇ ನಾನು ಒಂದೇ ಸತಿ ಅಕ್ಕಿ ಮತ್ತು ಹೆಸ್ರು ಬೇಳೆನ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಉಪ್ಪೇನು ಹಾಕಲ್ಲ, ಜಸ್ಟ್ ಒಂದೇ ಸತಿ ಕೂಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಖಾರ ಪೊಂಗಲ್ಗೆ ಎಷ್ಟು ಬೇಕು, ಸಿಹಿ ಪೊಂಗಲ್ಗೆ ಎಷ್ಟು ಬೇಕು ತೊಗೊಂಡು ಖಾರ ಪೊಂಗಲ್ಗೆ ಬೇಕಾದ್ರೆ ಆಮೇಲೆ ಉಪ್ಪು ಹಾಕ್ಕೊಂಡ್ರೆ ನಡೆಯುತ್ತೆ. ಹಾಗಾಗಿ ಒಲೆ ಮೇಲೆ ಇಟ್ಬಿಟ್ಟು ಇನ್ನು ನಾನು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಇನ್ನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಸಿಹಿ ಪೊಂಗಲ್ ಮಾಡ್ಕೊಂಬಿಡೋಣ ಅಂತೇಳಿ ಸಿಹಿ ಪೊಂಗಲ್ ಮಾಡ್ತಾಯಿದ್ದೆ. ಇನ್ನು ಪ್ರವೀಣ್ ಅವರು ಕೂಡ ಹಸುಗಳ್ನ ತೊಳೆಯೋಕ್ಕೆ ಅಂತೇಳಿ ಫಾರ್ಮ್ಗೆ ಹೋಗಿದ್ರು. ಅವ್ರು ಹಸುಗಳ್ನೆಲ್ಲ ತೊಳೆದು ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಸಿಹಿ ಪೊಂಗಲೆಲ್ಲ ರೆಡಿ ಮಾಡಿ ಇಟ್ಟಿದ್ದರೆ ಹಸುಗಳ್ಗೂ ಕೂಡ ತೊಗೊಂಡು ಹೋಗ್ಬೋದು ಅಂತೇಳಿ ಸಿಹಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಬೆಲ್ಲನ ಕರಗ್ಸೋಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ದ್ರಾಕ್ಷಿ ಗೋಡಂಬಿನೆಲ್ಲ ಹುರ್ಕೊಂಡು, ಇನ್ನೊಂದು ಕಡೆ ಖಾರ ಪೊಂಗಲ್ಗೆ ಸಿಂಪಲ್ಲಾಗಿ ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಯಾರೂ ತಿನ್ನಲ್ಲ, ಹಾಗಾಗಿ ಕಮ್ಮಿನೇ ಖಾರ ಪೊಂಗಲ್ನ ಮಾಡಿಕೊಂಡೆ. ಇನ್ನು ಜಾಸ್ತಿ ಒಂದು ಕುಕ್ಕರ್ ಆಗೋಷ್ಟು ಸಿಹಿ ಪೊಂಗಲ್ನ ಮಾಡಿಕೊಂಡೆ ಇವತ್ತು. ನಾವೇನು ಕಾಯಿಸ್ಕೊಂಡಿರ್ತೀವಲ್ಲ ಬೆಲ್ಲದ ಪಾಕನ ನಾವು ಸಪ್ರೇಟಾಗಿ ತೆಗ್ದಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕಿ ಅದನ್ನು ಹುರಿದಿಟ್ಕೊಂಡಿರುವಂತಹ ಇದನ್ನೆಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಏನೇನಿರುತ್ತೆ ಬಾದಾಮಿ, ದ್ರಾಕ್ಷಿ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ತಿರುಗೋದು. ಆ್ಯಂಡ್ ಬೆಲ್ಲ ಪಾಕ ಹಾಕಬೇಕಾದ್ರೆ ನೀವು ಒಟ್ಟಿಗೆ ಹಾಕ್ಬಿಡ್ಬೇಡಿ, ಸಪ್ರೇಟಾಗಿ ಸೋಸ್ಬಿಟ್ಟು ಹಾಕಿ. ನಿಮಗೆ ಕಲ್ಲು ಇದೆಲ್ಲ ನೋಡ್ತಾ ಇರ್ಬೋದಲ್ಲ ನೀವು, ಅದೆಲ್ಲ ಸಿಗುತ್ತೆ. ಹಾಗಾಗಿ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಸೋಸ್ಬಿಟ್ಟು ಹಾಕ್ತೆ. ನಾನು ಗಲೀಜು ತೋರಿಸಿದ್ದೀನಿ ನೋಡಿ ಎಷ್ಟು ಗಲೀಜು ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ದೇವ್ರ ಮುಂದೆ ಎಲ್ಲನೂ ಇಟ್ಟು ಇನ್ನು ಆರಾಮಾಗಿ ಪೂಜೆನ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಟಿಫನ್ ಬಂದು ಖಾರ ಪೊಂಗಲ್, ಸಿಹಿ ಪೊಂಗಲ್ ಅನ್ನ ರೆಡಿ ಮಾಡಿ ಅಪ್ಪುಗೆ ತಿನ್ನಿಸ್ದೆ. ಯಾಕಂದರೆ ನಾವು ಉಪವಾಸ ಇರ್ತೀವಿ, ಮಕ್ಕಳು ಉಪವಾಸ ಇರೋದು ಬೇಡ. ಯಾಕಂದರೆ ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡುತ್ತೆ 12 ಗಂಟೆ ಅಂತ ಹೇಳ್ಬಿಟ್ಟು ಅವ್ನಿಗೆ ತಿನ್ನಿಸ್ಕೊಂಡು ಅಲ್ಲಿಂದ ಫಾರ್ಮ್ಗೆ ಹೋದ್ವಿ. ಅವ್ರ ಹಸುಗಳ್ನೆಲ್ಲ ತೊಳೆದ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಬಂದಿದ್ರು, ಗಂಟೆ ಎಲ್ಲ ಕಟ್ಟಿ. ಇವಾಗ ಅದನ್ನೆಲ್ಲ ಸಾಲಾಗಿ ನಿಲ್ಲಿಸ್ಬಿಟ್ಟು ಹೂವು ಹಾಕಿ ಪೂಜೆ ಮಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಚೆಂದ. ಸಂಕ್ರಾಂತಿ ಹಬ್ಬದ ದಿವಸ ಇದೊಂದು ನನ್ನ ಫೇವ್ರೆಟ್ ಇದಂತಲೇ ಹೇಳ್ಬೋದು. ಹಸುಗಳ್ನೆಲ್ಲ ನಿಲ್ಲಿಸ್ಬಿಟ್ಟು ಅವಕ್ಕೆ ಹಾರ ಹಾಕಿ ಪೂಜೆ ಮಾಡಿ ಅವಕ್ಕೆ ನಾವೇನು ಮಾಡಿರ್ತೀವಿ ಪ್ರಸಾದ ಕೊಡೋದು. ತುಂಬ ಜನನೇ ಕೇಳ್ತಾಯಿದ್ರಿ, ಅಕ್ಕ ನೀವು ಫಾರ್ಮ್ ತೋರಿಸಿ, ಹಸುಗಳ್ನ ತೋರಿಸಿ, ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾನಾ ಕಾರಣಗಳಿಂದ ನಾನು ತೋರಿಸ್ತಾ ಇರಲಿಲ್ಲ. ಯಾಕಂದರೆ ಕಣ್ಣು
ಕಣ್ಣು ನಾನು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಮನುಷ್ರ ಕಣ್ಣು ನಿಜವಾಗ್ಲೂ ಒಳ್ಳೆಯದೇ ಅಲ್ಲ. ಅದರಲ್ಲೂ ಮನುಷ್ಯರೇ ತಡ್ಕೊಳಕ್ಕಾಗಲ್ಲ ಅವ್ರ ಕಣ್ಣು ಬಿದ್ದರೆ. ಇನ್ನು ಮೂಕ ಪ್ರಾಣಿಗಳು ಅವು ಬಾಯ್ಬಿಟ್ಟು ಏನು ಹೇಳೋಕ್ಕಾಗಲ್ಲ, ಅವು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಮನೆ ಹತ್ರ ನಾವು ಅವಾಗ ಇದನ್ನ ಮಾಡಿದಾಗ ಸಾಕ್ತಾ ಇದ್ದಾಗ ತುಂಬಾ ನೋಡ್ಬಿಟ್ಟಿದ್ವಿ. ಸುಮಾರು ಹಸುಗಳು ತುಂಬ ಕಾಯಿಲೆ ಬಿದ್ದು ಒಳಗಡೆನೆ ಕರು ಎಲ್ಲ ಸತ್ತೋಗಿ ಈ ಥರದ್ದೆಲ್ಲ ನೋಡ್ಬಿಟ್ಟಿದ್ವಿ. ಹಾಗಾಗಿನೇ ಇವಾಗ ನಾವು ಸಪ್ರೇಟಾಗಿ ಒಂದು ಜಾಗನ ಸ್ವಲ್ಪ ತಗೊಂಡು ಅಲ್ಲಿ ನಾವು ಇದನ್ನು ಆ ಫಾರ್ಮನ್ನ ಮಾಡ್ಕೊಂಡಿರೋದು. ಇವಾಗ ಕರುಗಳಿದೆ, ಹಸುಗಳಿದೆ, ಹಾಲು ಕೊಡೋದಿದೆ, ಕರು ಹಾಕೋದಿದೆ, ಆರಾಮಾಗಿ ಎಲ್ಲವೂ ಇದ್ದಾವೆ. ಅದನ್ನ ನೋಡೋದೇ ಒಂಥರ ಸಂತೋಷ ನನಗೆ. ಹಾಗಾಗಿನೇ ನಾನು ವೀಡಿಯೋದಲ್ಲೆಲ್ಲ ಜಾಸ್ತಿ ತೋರಿಸ್ಲಿಕ್ಕೇನು ಹೋಗಲ್ಲ. ಅದು ಸಪ್ರೇಟಾಗಿ ನಾವು ಯಾರಿಗೂ ಕಾಣಿಸ್ತಿರೋ ಥರನೇ ನಾವು ಮಾಡಿರೋದು. ಅದಕ್ಕೇನು ಆಗಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಜಾಗ್ರತೆಯಿಂದ ಅವರು ನೋಡ್ಕೊತಾ ಇದ್ದಾರೆ. ಬೆಳಗ್ಗೆ ಹೋದರೆ ಇನ್ನು ಸಂಜೆ ಬರೋದು ಆ ಥರ. ಹಾಗಾಗಿ ನನ್ನ ಕಡೆಯಿಂದನೇ ಯಾವುದೇ ರೀತಿಯಾಗಿ ಅವುಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಜಾಸ್ತಿ ನಾನು ತೋರಿಸ್ಲಿಕ್ಕೇನು ಹೋಗಲ್ಲ. ಆ್ಯಂಡ್ ಇವಾಗೆಲ್ಲ ಆರಾಮಾಗಿದ್ದಾವೆ, ಎಲ್ಲನೂ ಚೆನ್ನಾಗಿದ್ದಾವೆ. ಎಲ್ಲರೂ ನಂದಿನಿ, ಲಕ್ಷ್ಮಿ, ಗೌರಿ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಆ್ಯಂಡ್ ನಾನಿವತ್ತು ಹಬ್ಬದ ದಿವಸ ನಿಮಗೆ ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಗೀಜೆ ಎಲ್ಲ ಮುಗಿಸಿ ಅವುಗಳಿಗೂ ಕೂಡ ಅವಲಕ್ಕಿ, ಬೆಲ್ಲ, ಆಮೇಲೆ ಪೊಂಗಲ್ ಎಲ್ಲ ತೊಗೊಂಡೋಗಿದ್ವಿ. ಅವರೇ ಒಂದೊಂದು ಇಡಿ ಎಲ್ಲದಕ್ಕೂ ತಿನ್ನಿಸ್ಕೊಂಡು ಬರ್ತಾರೆ. ಅವ್ರಿಗಂತೂ ಹಸುಗಳು ಪ್ರಿಯ ಅಂತಲೇ ಹೇಳ್ಬೋದು. ನಾವು ತಿನ್ನೋದನ್ನ ಬೇಕಾದರೆ ಬಿಟ್ಬಿಡ್ತೀವಿ. ಆ್ಯಂಡ್ ಅವರು ಅಷ್ಟೇ, ಒಂದು ಟೈಮ್ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಅವುಗಳಿಗೆ ಹುಲ್ಲು ಹಾಕಬೇಕು, ಅವುಗಳಿಗೆ ನೀರಿಡಬೇಕು ಅಂತ ತುಂಬಾ ಇದನ್ನು ಮಾಡ್ತಾರೆ. ಹಾಗಾಗಿ ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ಫೋಟೋಗಳು ಅಪ್ಪ ಅಮ್ಮಗೆ ಎಲ್ಲ ತೆಗೆಸ್ಕೊಂಡ್ರು. ಆನಂತರ ನಾನು ಕೂಡ ಎಲ್ಲವಕ್ಕೂ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಎಲ್ಲನೂ ಶೆಡ್ಡಿಗೆ ಏನಲ್ಲಿ ಹಾಕಿದ್ದೀವಲ್ಲ ಅಲ್ಲೆಲ್ಲ ಕಟ್ಟಿಬಿಟ್ಟು ಹುಲ್ಲು ಹಾಕಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣ ಹಬ್ಬದ ದಿವಸ ಅಂತ ಹೇಳ್ಬಿಟ್ಟು, ಇಲ್ಲೇ ನಮ್ಮೂರು ಗೊಳ್ಳಳ್ಳಿ ಆಂಜನೇಯನ ದೇವಸ್ಥಾನ ಏನಿತ್ತು, ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಅವುಗಳಿಗೆ ಫಸ್ಟು ಹುಲ್ಲು ಹಾಕಿ ಇದನ್ನು ಮಾಡಿಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ಆನಂತರ ನಾವು ಕೂಡ ಹೋದ್ವಿ. ಇವಾಗ ದೇವಸ್ಥಾನ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಅಷ್ಟೊತ್ತಿಗೆ ಪೂರ್ತಿ ರೆಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪೇಂಟೆಲ್ಲ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಹಬ್ಬದ ದಿವಸನೂ ಸ್ವಲ್ಪ ಜನ ಇದ್ದರು, ಯಾಕಂದರೆ ಇದು ಮನೆ ದೇವ್ರುಗಳಾಗಿರುತ್ತಲ್ಲ, ಎಷ್ಟೋ ಜನದ ಮನೆ ದೇವರು ಆಂಜನೇಯನ ದೇವರು. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನೀವೇನಾದರೂ ಇಲ್ಲಿಗೆ ಬರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ನಾವು ಕೂಡ ಹೋಗಿ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ನಾಷ್ಟ ಗೀಷ್ಟ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಅಡುಗೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಇದ್ಕಿದ ಬೇಳೆ ಅವರೆಕಾಯಿ ಸಾರು ಸ್ವಲ್ಪ ಇತ್ತಿಕ್ತೆ, ಆಮೇಲೆ ಜಾಸ್ತಿ ಇತ್ತಲ್ಲ, ಅಜ್ಜಿ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ರು. ಕೊಡಮ್ಮ, ನಾನು ಇನ್ನು ಮಿಕ್ಕಿದ್ದೆಲ್ಲ ಇತ್ತಿಕ್ಬಿಟ್ಟು ಕೊಡ್ತೀನಿ, ಸಾಂಬಾರು ಮಾಡಿಬಿಡು ಹೋಗು ಅಂತ ಹೇಳ್ಬಿಟ್ಟು ಒಂದು ಬಟ್ಲಷ್ಟು ನಾನು ಇಟ್ಕಿರೋದಕ್ಕೆ ಒಂದು ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಪೂರಿ ಮಾಡ್ತೀನಿ ಅಂತ ಅಂದೆ. ಅವರು ಬೇಡಮ್ಮ, ಇದೆಲ್ಲ ತಿಂದಿದ್ದೀವಲ್ಲ, ಇನ್ನು ಪೂರಿ ಆದರೆ ತುಂಬ ಎಣ್ಣೆ ಐಟಮ್ ಬೇರೆ ಬೇಡ, ಹಪ್ಳ ಕರಿದ್ಬಿಟ್ಟು ಸಿಂಪಲಾಗಿ ರೈಸ್ ಮಾಡಿಬಿಡು, ಬೇಕಾದ್ರೆ ರಾತ್ರಿ ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಪಟ್ ಅಂತ ಸಾಂಬಾರು ಮಾಡಿ ಹಪ್ಪಳ ಕರೆದು ಎಲ್ಲರೂ ಖುಷಿಯಾಗಿ ಹಬ್ಬದ ದಿವಸ ಇಷ್ಟು ಸಿಂಪಲಾಗಿ ನಾನು ಅಡುಗೆಗಳು ಮಾಡಿದ್ದೆ. ಏನು ಜಾಸ್ತಿ ಬಾಳೆ ಎಲೆ ಹಾಕ್ಕೊಂಡು ಊಟ ಮಾಡೋಷ್ಟೇನು ಮಾಡಿರಲಿಲ್ಲ, ಯಾಕಂದರೆ ಕಮ್ಮಿ ಜನ ಇರೋದಲ್ವ, ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಮಾಡಿಬಿಟ್ಟು ಇನ್ನು ಊಟ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ಕಾಳು ಮಿಕ್ಕಿದ್ವು. ಅಜ್ಜಿ ನಾನು ಇಬ್ಬರು ಸೇರಿ ಎಲ್ಲ ಇತ್ತಿಕ್ಬಿಟ್ಟು ಈಚೆ ಬಿಸಿಲಲ್ಲಿ ಆರಾಕೋಣ ಅಂತೇಳಿ ಆರಾಕ್ದೆ. ಹೀಗಿತ್ತು ನಮ್ಮ ಮನೆ ಒಂದು ಸಂಕ್ರಾಂತಿ ಹಬ್ಬ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.